ಮಾತಾಡಲ್ಲ. ನಮಸ್ಕಾರ ಸ್ನೇಹಿತರೆ, ಯುವಕರ ಮಿತ್ರ ಪತ್ರಿಕೆ ಸಂಪಾದಕ ಕುಮಾರ್ ಅಂತ ಹೇಳಿ ಮಾತಾಡ್ತಾ ಇರೋದು. ನಮ್ಮ ಸ್ನೇಹಿತರಾದ ಮಾದೇವ್ ಅವರು ಇದ್ದಾರೆ, ಮತ್ತೆ ಸ್ನೇಹಿತರಾದ ನಾಗರಾಜ್ ಅವರು ಇದ್ದಾರೆ. ಇವತ್ತಿನ ಕಾನ್ಸೆಪ್ಟ್ ಏನಂದ್ರೆ, ದಿನನಿತ್ಯ ಇವತ್ತು ಕಾಮಗಾರಿಗಳು ನಡೀತಾನೆ ಇದೆ ಸರ್ಕಾರದ್ದು. ಆದರೆ ಕಾಮಗಾರಿಗಳು ಗುಣಮಟ್ಟ ಇದೆಯೋ ಇಲ್ವೋ ಅನ್ನೋದೇ ಮೊದಲನೇ ಯಕ್ಷ ಪ್ರಶ್ನೆ. ಸಾರ್ವಜನಿಕರು ಕಾಮಗಾರಿಗಳ ಬಗ್ಗೆ ಅಬ್ಸರ್ವೇಷನ್ ಮಾಡ್ತಾ ಇಲ್ಲ ಅಂತ ನನ್ಗನ್ನಿಸ್ತಾ ಇದೆ. ಯಾಕೆ ಅಂತ ಕೇಳ್ಬೋದು ನೀವು. ಇವತ್ತು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರುಗಳೇ ಇವತ್ತು ಮಾಧ್ಯಮಗಳ ಮುಂದೆ 50% ಲಂಚ ನಡೀತಾ ಇದೆ, ನಮಗೆ ಬದುಕೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ನೋದನ್ನ ಎರಡನ್ನ ತೋಡ್ಕೊಂಡಿದ್ದಾರೆ ಮಾಧ್ಯಮಗಳ ಮುಂದೆ. ಅಲ್ಲಿಗೆ ಏನ್ ಅರ್ಥ ಆದರೆ 50% ಗುತ್ತಿಗೆನ ಅವ್ರಿಗೆ ಲಂಚವಾಗಿ ಕೆಲವು ಅಧಿಕಾರಿಗಳಿಗೋ ಯಾರಿಗ ಹೋಗ್ತಾ ಇದೆಯೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ಅವ್ರು ಹೇಳೋ ಲೆಕ್ಕ ಯಾರಿಗೋ ಒಬ್ರಿಗೆ ತಲುಪ್ತಾ ಇದೆ. ಆದ್ರೆ ಇನ್ನು 50% ದುಡ್ಡನ್ನ ಹಾಗಾದ್ರೆ ಇವರು ಹಾಕೊಂಡು ಇವ್ರಿಗೆ ಏನ್ ಲಾಭ ಸಿಗುತ್ತೆ ಹಾಗಾದ್ರೆ? ಇದರಿಂದ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು, ಯಾವ ರೀತಿ ಗುಣಮಟ್ಟದ ಕೆಲಸ ಮಾಡಕ್ ಸಾಧ್ಯ ಇವತ್ತು ಒಬ್ಬ ಗುತ್ತಿಗೆದಾರ. ದಯವಿಟ್ಟು ಇದನ್ನ ಸಾರ್ವಜನಿಕರು ಹೆಚ್ಚು ಗಮನಿಸಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಮತ್ತೆ ಯಾವುದೇ ಕಾರಣಕ್ಕೂ ಒಂದು ಕಾಮಗಾರಿ ಶುರುವಾಗಬೇಕಾದ್ರೆ ಉದ್ಘಾಟನಾ ನಾಮಫಲಕ ಪ್ರತಿಯೊಂದು ಸ್ಥಳದಲ್ಲಿ ಹಾಕಿ ಮಾಡಬೇಕು. ಆದರೆ ಯಾವ ಇಲಾಖೆಯವರು ಇದ್ರ ಕಡೆಗೆ ಗಮನ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ನಾನು ಸುಮಾರು ಒಂದು ಮಣಿವಣ್ಣನವರು ಜಿಲ್ಲಾಧಿಕಾರಿಯಾಗಿದ್ದಾಗಲೇ ನಾನು ಇದನ್ನ ಪ್ರಸ್ತಾಪ ಮಾಡಿದ್ದೆ. ಕಾಮಗಾರಿ ನಡಿಬೇಕಾದ್ರೆ ಯಾವುದೇ ಕಾರಣಕ್ಕೂ ನಾಮಫಲಕ ಹಾಕಿ ಕೆಲಸ ಶುರು ಮಾಡಬೇಕು ಅಂತ. ಆದ್ರೆ ಯಾರು ಇದನ್ನು ಪಾಲಿಸ್ತಾ ಇಲ್ಲ. ಅಲ್ಲಿಗೆ ಏನ್ ಅರ್ಥ ಆದರೆ, ನಮ್ ಇಷ್ಟ ಬಂದಾಗ ಏನ್ ಬೇಕಾದ್ರೂ ಮಾಡ್ಕೋಬಹುದು ಅನ್ನೋ ಸಿದ್ಧಾಂತನ ಇದೇನು ಅನ್ನೋದನ್ನ ಜನರು ತಿಳಿಸ್ಬೇಕು. ಆಗ ಜನರುಗಳು ಇದನ್ನ ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ಚರ್ಚೆಗೆ ಈಗ ಮಹಾದೇವ್ ಅವರು ಹಾಗೂ ನಾಗರಾಜ್ ಅವರು ಕೆಲವು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ಅದಕ್ಕೆ ನಾವು ಉತ್ತರ ಕೊಡಕ್ಕೆ ಸಿದ್ಧವಾಗಿದ್ದೀವಿ. ಸರ್, ಈ ಒಂದು ವಿಚಾರ ತಾವು ಹೇಳಿದ್ರೆ, ಒಂದೊಂದು ಜಿಲ್ಲೆಗಳಲ್ಲಿ ಒಬ್ಬೊಬ್ಬ ಉತ್ತಮವಾದಂತಹ ಇಡೀ ರಾಜ್ಯದಲ್ಲಿ ಜಿಲ್ಲಾಧಿಕಾರಿಗಳು ಬರ್ತಾ ಇದಾರೆ, ಹೋಗ್ತಾ ಇದಾರೆ. ಬಟ್ ಅವರು ಏನೇ ಜನ ಮನವರಿಕೆ ಆಗ್ಲಿ ಅಥವಾ ಏನೇ ಆದ್ರೂ ಕೂಡ ಕಳಪೆ ಕಾಮಗಾರಿಕೆ ನೀವು ಹೇಳ್ದಂಗೆ ಎಲ್ಲೂ ಕೂಡ ಬೋರ್ಡ್ ಹಾಕಲ್ಲ. ಆದ್ಮೇಲೆ ಬೋರ್ಡ್ ಹಾಕ್ತಾರೆ. ಆನಂತರ ಕೆಲವರು ಆಟಿಗೆ ಹಾಕಿ ಅದನ್ನ ಮಾಹಿತಿ ತಗೊಂಡ್ರು ಕೂಡ ಮಾಹಿತಿ ಕೊಡಲ್ಲ ಅಧಿಕಾರಿಗಳು. ಆಯ್ತಾ, ಕಳಪೆ ಕಾಮಗಾರಿಕೆ ಬೋರ್ಡ್ ಹಾಕ್ತಾನೆ ಮಾಡುವಂತ ಕೆಲಸ ಸಾರ್ವಜನಿಕರು ಗೊತ್ತಿದೆ ಸರ್, ಅವೆಲ್ಲ ಅಲ್ವಾ ಮಾಧವ್ರೆ? ಎಲ್ಲ ಗೊತ್ತಿದೆ, ಕೇಳಕ್ಕೆ ಆಸಕ್ತರಾಗ್ಬಿಟ್ಟಿದ್ರು ಅವರು. ಒಂದ್ ಯಾಕೆ ಅಂದ್ರೆ ಇಲ್ಲ ಯಾವ್ದೋ ಒಂದು ಪಕ್ಷಕ್ಕೆ ಅಡ್ಕೊಂಡ್ಬಿಟ್ಟಿರ್ತಾರೆ ಅವರು. ಆಯ್ತಾ, ಆ ಪಕ್ಷದ ಕಾರ್ಯಕರ್ತರ ಕೆಲಸ ಮಾಡ್ತಿರ್ತಾರೆ. ಏನ್ ಹೇಳ್ತೀರಾ ಅದಕ್ಕೆ? ಅವಾಗ ಇದು ಸಾರ್ವಜನಿಕರು ಹಣ, ಇದು ಯಾರೋ ರಾಜಕಾರಣಿಗಳ ಆಸ್ತಿ ಅಲ್ಲ ಅಥವಾ ಗುತ್ತಿಗೆದಾರನ ಆಸ್ತಿ ಅಲ್ಲ. ಇದು ಸಾರ್ವಜನಿಕರು ಪಡೆದಂತ ತೆರಿಗೆಗಳಲ್ಲಿ ಕೆಲಸ ಮಾಡಿಸೋದು. ಇದಕ್ಕೆ ಪ್ರತಿಯೊಬ್ಬ ನಾಗರಿಕನಿಗೂ ಕೇಳಕ್ಕೆ ಹಕ್ಕಿದೆ. ಆದ್ರೆ ಸಾರ್ವಜನಿಕರು ಯಾಕೆ ಕೇಳಕ್ಕಿಲ್ಲ ಅಂದ್ರೆ, ಇವತ್ತು ಮತದಾರನೇ ಇವತ್ತು ರಾಜಕಾರಣಿಗಳ ಹತ್ರ ಒಂದು ಕೆಲವು ಮತದಾರರು ಇವತ್ತು 100ಕ್ಕೆ 80 ಭಾಗ ಮತದಾರಗಳು ಹಣದ ಆಸೆಗೋ ಅಥವಾ ಜಾತಿ ವ್ಯಾಮೋಹಕ್ಕೋ ಕಟ್ಟಿಬಿದ್ದು ಇವತ್ತು ಈ ಪರಿಸ್ಥಿತಿಗೆ ಬಿದ್ದಾಗಿದೆ. ಇವತ್ತು ಏನಾಗ್ತಾ ಇದೆ ಅಂದ್ರೆ, ಯಾರೇ ಕೆಳಪೆ ಕೆಲಸ ಮಾಡಿದ್ರು ಅಲ್ಲಿ ಬರೀ ಒಂದು ರಾಜಕೀಯ ನಡೀತದೆ. ಏನಾಗ ನಿಮ್ಮ ಪಕ್ಷದವ್ರೇನು ಚಾಚರ, ಇನ್ನೊಬ್ಬ ಅಂತ ನಿಮ್ಮ ಪಕ್ಷದವ್ರು ಚಾಚರ ಅಂತ ಈ ತರ ಪ್ರಶ್ನೆ ಶುರು ಹಚ್ಕೊಂಡು ಜನಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ, ಇನ್ನೆಲ್ಲ ನಮಗೆ ಏಟ್ ಬೀಳ್ತದೆ ಅನ್ನೋ ಭಯದಲ್ಲೇ ಬದುಕ್ತಾ ಇದ್ದಾರೆ ಇವತ್ತು. ಅಲ್ಲ, ಏಟ್ ಬೀಳ್ತದೆ ಅಂತಂದ್ರೆ ಅವ್ರು ದೈಹಿಕವಾಗಲ್ಲ, ಒಂದು ಮಾನಸಿಕವಾಗಿ ಮತ್ತೆ ಮಾನಸಿಕವಾಗಿ ಮತ್ತೆ ಒಂದು ಇಲ್ಲ ಆರ್ಥಿಕತೆ ತಪ್ಪು ಇದು. ಈಗ ನಾನು ಕೆಲವು ವಿಚಾರಗಳು ಕೆಲವು ದಿನಗಳ ಹಿಂದೆ ಎಲ್ಲಿ ಗದಗ್ನಲ್ಲೋ ಎಲ್ಲೋ ಒಂದ್ ಕಡೆ ಪಾಪ ಅವನು ಸಾರ್ವಜನಿಕ ರಸ್ತೆನ ಒಂದು ವಿಡಿಯೋ ಮಾಡಿ ಹಾಕಿದ್ಕೆ ಅವ್ನ್ ಕೊಲೆನೇ ಆಗೋಗಿದೆ. ವಿಡಿಯೋ ಮಾಡ್ಬಿಟ್ಟು ಕಳಪೆ ರಸ್ತೆ ಅಂತ ಹೇಳಿ ಹಾಕಿದ್ಕೆ ಅವ್ನ್ ಕೊಲೆನೇ ಆಗಿದೆ. ಅದು ಕೇಸು ಅಲ್ಲಿ ನಡೀತಾ ಇದೆ. ಇದು ಪೇಪರ್ಗಳಲ್ಲೂ ಸಹ ಬಂದಿತ್ತು, ಇದು ಮತ್ತೆ ಟಿವಿನಲ್ಲೂ ಬಂದಿತ್ತು. ಇದು ಅಲ್ಲಿಗೆ ಅರ್ಥ ಮಾಡ್ಕೋಬೇಕು. ಇವತ್ತು ಕಾಂಟ್ರಾಕ್ಟರ್ಗಳು ಒಂದು ರಾಜಕೀಯ ಪಕ್ಷದ ಅಡ್ಜಸ್ಟ್ಮೆಂಟ್ ಮೇಲೆನೆ ನಡೀತಾ ಇರೋದು ಇದು. ಅದರಿಂದ ಈ ತರ ಎಲ್ಲ ಜನ ಎದುರ್ತಾ ಇದಾರೆ, ಇವತ್ತು ಪ್ರಶ್ನೆ ಮಾಡಕ್ಕೇನೆ ಎದುರ್ತಾ ಇದ್ದಾರೆ. ಹೌದೌದು, ಏನ್ ಹೇಳ್ತೀರಾ ಸರ್? ಇಷ್ಟೆಲ್ಲ ಆದ್ರೂ ಕೂಡ ಕುಮಾರ್ ಅವರಿಗೆ ಏನು ಕೆಲಸ ಇಲ್ಲ. ಕುಮಾರ್ ಅವರು ಒಬ್ರು ಆಟೆ ಕಾರ್ಯಕರ್ತರು. ಅವ್ರಿಗೆ ಏನು ಕೆಲಸ ಇಲ್ದಿರೋದ್ ಕಾರಣವಾಗಿ ಇಲ್ಲ ಸಲ್ಲದ ಈ ರೀತಿಯಾಗಿ ಹುಡುಕ್ತಾ ಇದ್ದಾರೆ ಅಂತ ಹೇಳ್ತಾರೆ. ಮೊದಲನೇದು. ಎರಡನೇದು, ಕುಮಾರ್ ಅವ್ರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಅಭಾವದ ಕೊರತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಏನ್ ಹೇಳ್ತೀರಿ ತಾವು? ಅದೇ ತಿಳುವಳಿಕೆ ಅಭಾವ ಕೊರತೆ ಅಂತ ಯಾವ ರೀತಿಯಲ್ಲಿ ನೀವು ಕೇಳ್ತಾ ಇದ್ದೀರೋ ನನ್ಗೆ ಗೊತ್ತಾಗ್ತಾ ಇಲ್ಲ. ಅವರು ಸಾರ್ವಜನಿಕರು ಪ್ರಶ್ನೆ ಮಾಡ್ತಕ್ಕಂಥದ್ದು ಕುಮಾರ್ ಅವರಿಗೆ ಅಂದಾಜು ಪ್ರಕ್ರಿಯೆ ಬಗ್ಗೆ ಗೊತ್ತಿಲ್ಲ,
ಹರಾಜು ಪ್ರಕ್ರಿಯೆ ಬಗ್ಗೆ ಗೊತ್ತಿಲ್ಲ, ಕಾಮಗಾರಿಯ ಅವಧಿಯ ಬಗ್ಗೆ ಗೊತ್ತಿಲ್ಲ, ಬಿಲ್ಲಿನ ಪ್ರಕ್ರಿಯೆ ಬಗ್ಗೆ ಗೊತ್ತಿಲ್ಲದ ವ್ಯಕ್ತಿ ಈ ರೀತಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಕೇಳ್ತಾರೆ ಸಾರ್ವಜನಿಕರು. ಅದಕ್ಕೆ ಉತ್ತರ ತಾವೇನ್ ಹೇಳ್ತೀರಿ? ಇದಕ್ಕೆ ಉತ್ತರ ಇಲ್ಲ, ನನ್ನ ಹತ್ರ ಆಲ್ರೆಡಿ ಇದೆ. ನಾನು ಒಬ್ಬ RTI ಕಾರ್ಯಕರ್ತ, ಅದು ನಿಜ, ಅದರಲ್ಲಿ ಯಾವುದೇ ಅನುಮಾನ ಬೇಡಿ. ನಾನು ಎಲ್ಲಾ ಇಲಾಖೆಗಳಲ್ಲಿ ಕಾಮಗಾರಿಗಳ ಬಗ್ಗೆ ಒಂದು ಮಾಹಿತಿ ತಗೊಂಡು ಸಂಗ್ರಹ ಮಾಡಿದ್ದೇನೆ. ಆದ್ರೆ ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ. ಆದ್ರೆ ನನಗೆ ಗೊತ್ತಿಲ್ಲ ಅಂತ ಏನಿಲ್ಲ. ತಾವು ಏನ್ ಪ್ರಶ್ನೆ ಕೇಳ್ತಾ ಇದ್ರೆ ಅದಕ್ಕೆ ಬೇಕಾದ್ರೆ ದೀರ್ಘವಾಗಿ ಉತ್ತರ ಕೊಡೋದಕ್ಕೆ ಇನ್ನೂ ಹೆಚ್ಚು ಕಾಲ ಟೈಮ್ ಬೇಕಾಗುತ್ತೆ. ಆದ್ರೆ ಇಲ್ಲಿ ಸಿಂಪಲ್ ಆಗಿ ಇಷ್ಟೇ ಹೇಳೋದು ನಾನು, ನಾಗರಿಕರು ತುಂಬಾ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಇದು ಭ್ರಷ್ಟಾಚಾರನ ತಡೆಯಕ್ ಸಾಧ್ಯ. ಮೇನ್ ಆಗಿ ಮತದಾರ ಬದಲಾವಾದ್ರೆ ಮಾತ್ರ ದೇಶ ಬದಲಾಗಕ್ ಸಾಧ್ಯ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಇದನ್ನ ನಾವು ಎಷ್ಟೇ ಪ್ರಚಾರ ಮಾಡಿದ್ರು, ಇಲ್ಲಿ ನಮ್ಮ ಪ್ರಚಾರಕ್ಕೋಸ್ಕರನೇ ಅನ್ನೋದೇ ಜನಕ್ಕೆ ಮನ್ಸು ಬರೋದು. ಇಲ್ಲಿ ನಮ್ಮ ಪ್ರಚಾರ ಮುಖ್ಯ ಅಲ್ಲ, ಮತದಾರ ಬದುಕಬೇಕು ಅನ್ನೋದೇ ನಮ್ಮ ಮೊದಲನೇ ಸಿದ್ಧಾಂತ. ಬೇಕಾದ್ರೆ ಯಾರು ಬೇಕಾದ್ರೂ ಮಾಡ್ಬೋದು, ಒಬ್ಬ ಸಾಮಾನ್ಯ ನಾಗರಿಕನು ಬೇಕಾದ್ರೆ ಪ್ರಚಾರ ಮಾಡ್ಲಿ. ಕಳಪೆ ಕೆಲಸದನ್ನ ಒಂದು ಪ್ರಶ್ನೆ ಮಾಡೋದನ್ನ ಫಸ್ಟ್ ಕಲಿಬೇಕು, ಆಗ ಈ ದೇಶ ಆಟೋಮೆಟಿಕಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಇವತ್ತು ಗುಜರಾತ್ ಅಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಸುಮಾರು 2,500 ಕೋಟಿ ಖರ್ಚು ಮಾಡಿ ಸೇತುವೆನೆ ಉಂಟೋಯ್ತು. ಸಾರಿ, ಇದು ಗುಜರಾತ್ ಅಲ್ಲ, ಇದು ಬಿಹಾರ್ ಅಲ್ಲಿ. ಈಗ ಕಳೆದ ಒಂದು 4 ತಿಂಗಳ ಇದ್ರಲ್ಲಿ ಅಂದ್ರೆ 2,000 ಕೋಟಿ ಖರ್ಚು ಮಾಡಿ ಸೇತುವೆನೆ ಉಂಟೋಯ್ತು. ಅಂದ್ರೆ ಆ 2,000 ಕೋಟಿಲಿ ಎಷ್ಟು ಜನ ರೈತರು ಸಾಲ ಮನ್ನಾ ಮಾಡಿ ಜೀವ ಉಳಿತಿತ್ತು ಅನ್ನೋದು ಪ್ರಶ್ನೆ ನಾವು ಮಾಡ್ಬೇಕಾಗ್ತದೆ. ಮತ್ತೆ ಇವತ್ತು ಬರೀ 50,000 1 ಲಕ್ಷನ ಸಾಲದ ತೀರ್ಸಕ್ಕಾಗದೆ ಸುಸೈಡ್ ಮಾಡ್ಕೋತಾ ಇದ್ದಾರೆ. ಆ 2,000 ಕೋಟಿ ಇದ್ದಿದ್ರೆ ಅದನ್ನ ಈಗ ಮನ್ಸ ಬದುಕಿಸೋದಕ್ಕೆ ಅವಕಾಶ ಆಗ್ತಿತ್ತಲ್ವೇ? ಇಲ್ಲಿ ಇಂಜಿನಿಯರ್ಗಳು ಒಂದು ಲೋಪದಿಂದ ಮತ್ತೆ ಸರ್ಕಾರಿ ರಾಜಕಾರಣಿಗಳ ಒಂದು ಹಣದ ಆಮಿಸಿಂದ ಈ ತರ ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ ಅನ್ನೋದಕ್ಕೆ ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಒಟ್ಟಾರೆ ನೀವು ಹೇಳೋದು ಹೊಂದಾಣಿಕೆಯ ಇದು ಕೆಲಸದ ಹೊಂದಾಣಿಕೆ ಮೇಲೆ ಭ್ರಷ್ಟಾಚಾರ ಕೂಡಿದೆ ಅಂತ ಹೌದು, ಖಂಡಿತ ಸರ್. ಸಾರ್ವಜನಿಕರು ಪ್ರಶ್ನೆ ಮಾಡಿದ್ರೆ ನಾಳೆ ದಿವಸ ಅವರು ಜೈಲ್ಗೆ ಹೋಗ್ಬೇಕಾಗತ್ತೆ, ಅವ್ರಿಗೆ ಕೊಲೆ ಬೆದರಿಕೆ ಬರ್ತದೆ. ಆಗ ಸಾರ್ವಜನಿಕರು ಪ್ರಶ್ನೆ ಮಾಡುವಾಗೆ ಇಲ್ಲ. ಹೌದು, ಇದೇನಾಗಿದೆ ಅಂದ್ರೆ ಇವತ್ತು ಒಂದು ಕೇಸ್ ಹಾಕ್ತಾರೆ ಅಂತ ತಿಳ್ಕೊಳ್ಳಿ. ಯಾರೋ ಒಬ್ಬ ಸಾರ್ವಜನಿಕ ಹಿತಾಸಕ್ತಿಲಿ ಈ ತರ ಕಳಪೆ ಕೆಲಸ ಆಗಿದೆ ಅಂತ ಹೇಳಿ ಒಂದು ಕೇಸ್ ಹಾಕ್ತಾನೆ ಅಂತ ತಿಳ್ಕೊಳ್ಳಿ. ಆ ಕೇಸು ತೀರ್ಪು ಬರಗಂಟ ಅವನೇ ಸತ್ತೋಗಿರ್ತಾನೆ. ಅದು ಒಂದು ನಿಧಾನಗತಿ. ಇಲ್ಲಿ ಒಂದು ಏನಂದ್ರೆ ನ್ಯಾಯಾಂಗದ ವ್ಯವಸ್ಥೆ ಈ ಭ್ರಷ್ಟಾಚಾರದ ಕೆಲಸದ ವಿಚಾರದಲ್ಲಿ ಹೆಚ್ಚು ಜಾಗೃತಿ ವಹಿಸಿ ಬೇಗ ತೀರ್ಮಾನ ಆಗೋ ರೀತಿಯಲ್ಲಿ ತೀರ್ಪುಗಳು ಬಂದ್ರೆ ಖಂಡಿತ ಇದು ದೇಶ ಒಂದು ಉನ್ನತ ಸ್ಥಾನದಲ್ಲಿ ಅಭಿವೃದ್ಧಿ ಹೊಂದುತ್ತದೆ ಅಂತ ನನ್ನ ಅಭಿಪ್ರಾಯ ಇದೆ ಸರ್. ನೀವು ಹೇಳೋದಾದ್ರೆ, ಸಾರ್ವಜನಿಕರು ಪ್ರಶ್ನೆ ಮಾಡೋದಾದ್ರೆ ಯಾರನ್ನ ಭೇಟಿ ಮಾಡಬೇಕು, ಎಲ್ಲಿ ಪ್ರಶ್ನೆ ಮಾಡಬೇಕು, ಹೇಗ್ ಪ್ರಶ್ನೆ ಮಾಡಬೇಕು ಅನ್ನೋದು ಕೊರತೆ ಇದೆ. ಯಾಕೆಂದ್ರೆ ಸಾರ್ವಜನಿಕರಿಗೆ ಭಯ ಮೂಡಿಸುವಂತ ಕೆಲವು ಶಕ್ತಿಗಳು ಇದಾವೆ. ಹಾಗಾಗಿ ಅವ್ರಿಗೂ ಹೆಂಡತಿ ಮನೆ ಮಕ್ಕಳು ಎಲ್ಲ ಇರ್ತದೆ. ಆ ತರ ಬೆದರಿಕೆ ಕರೆಗಳು ಬಂದಾಗ ನನಗೆ ಯಾಕೆ ಬೇಕಪ್ಪ ಅನ್ನೋದು ಬರ್ತದೆ. ನಿಜ ಸರ್, ನಿಜ. ಹಾಗಾಗಿ ಅವರು ಯಾರನ್ನ ಭೇಟಿ ಮಾಡಬೇಕು, ಇವರು ಯಾರನ್ನ ಇದ್ರ ಬಗ್ಗೆ ಪ್ರಶ್ನೆ ಮಾಡಬಹುದು. ಈಗ ಅವ್ರಿಗೆ ಆತರ ಭಯ ಇದ್ರೆ ಏನ್ ಮಾಡ್ಬೇಕು ಅಂದ್ರೆ, ಒಂದು ಲೋಕಾಯುಕ್ತ ಇಲಾಖೆಯಲ್ಲಿ ಕೆಲವು ಗುಪ್ತ ನಂಬರ್ಗಳು ಕೊಟ್ಟಿದ್ದಾರೆ. ಆ ಮುಕ್ತವಾದಂತ ನಂಬರ್ಗಳಿಗೆ ಕಾಲ್ ಮಾಡಿ ಈ ತರ ಹೇಳ್ತೀರಾ ಸರ್? ನಂಬರ್ ಗೊತ್ತಿದೆ ಖಂಡಿತ ಆನ್ಲೈನ್ ಹೇಳಿ ಅಂದ್ರೆ ನಾನು ಈಗ ಅದನ್ನ ನಂಬರ್ ಇಟ್ಕೋಬೇಕಾಯ್ತು. ಅದು ತಪ್ಪಿದೆ. ಎಲ್ಲಾ ಇಲಾಖೆಯಲ್ಲೂ ಕೂಡ ಎಲ್ಲಾ ಇಲಾಖೆಗಳಲ್ಲೂ ವಿಚಾರವಾಗಿ ಲೋಕಾಯುಕ್ತದ ನಂಬರ್ಗಳಿದೆ. ಆಯ್ತಾ? ಇನ್ ಕೇಸ್ ನಮ್ಮ ಜಿಲ್ಲೆ ಅಥವಾ ನಮ್ಮ ಸ್ಟೇಟ್ ಯಾರೇ ರೀತಿ ಅಂತ ಲೋಕಾಯುಕ್ತ ಇಲಾಖೆ ಸಪೋರ್ಟ್ ಮಾಡಲಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರದ ಲೋಕಾಯುಕ್ತ ಮತ್ತೆ ಕೇಂದ್ರ ಸರ್ಕಾರದ ಪ್ರತಿಯೊಂದು ಇಡಿ ಇನ್ಕಮ್ ಟ್ಯಾಕ್ಸ್ ಕೂಡ ಇರ್ತಾರೆ. ಈ ನಂಬಿಕೆ, ಈ ನಂಬರ್ ಹೇಳ್ತಿರಲ್ಲ, ಅವ್ರ ಮೇಲೆ ನಂಬಿಕೆ ಇದ್ದು ಫೋನ್ ಮಾಡಬಹುದು. ಒಬ್ರು ಒಳ್ಳೆ ವಿದ್ಯಾರ್ಥಿ ಎಲ್ಲಾರ್ನು ನಾವು ಕೆಟ್ಟವ್ರು ಅಂತ ಹೇಳಕ್ಕಾಗಲ್ಲ. ಈಗ ಆ ಹುದ್ದೆಗೆ ಲೋಕಾಯುಕ್ತ ಹುದ್ದೆಯಲ್ಲಿ ಸಂತೋಷ್ ಹೆಗ್ಡೆ ಅವರು ಬಂದಿದ್ದಾರೆ. ಸಂತೋಷ್ ಹೆಗ್ಡೆ ಅವರ ಸಾಧನೆ ಮತ್ತೆ ವೆಂಕಟಾಚಲ ಅವರ ಸಾಧನೆನ ಇಡೀ ರಾಜ್ಯನೇ ಗಮನಿಸಿದೆ. ನಂತರ ಯಾರೋ ಒಬ್ರು ಲೋಕಾಯುಕ್ತದಲ್ಲಿ ಕೆಟ್ಟ ಕೆಲಸ ಮಾಡಿ ಒಂದು ಲಂಚದಲ್ಲಿ ಸಿಗಾಕೊಂಡವನೇ ಅಂತ ಗೊತ್ತಾದ್ರೆ ಅದನ್ನ ಇಡೀ ಲೋಕಾಯುಕ್ತಕ್ಕೆ ನಾವು ಕಳಂಕ ಅಂತ ಹೇಳ್ಬಾರ್ದು. ಫಸ್ಟ್ ನಮ್ ಕೆಲಸ ಏನು ನಾವು ಅದನ್ನ ಮಾಡ್ಬೇಕು. ಮಾಡ್ಲಿಲ್ಲ ಅಂದಾಗ ನಾವು ಪ್ರಶ್ನೆ ಮಾಡಿದ್ರೆ ಅರ್ಥ ಇದೆ ಅಂತ ನನ್ನ ಅಭಿಪ್ರಾಯ. ಒಟ್ಟಾರೆ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳದಿದ್ದರೆ ಭಾರತ ದೇಶ ಅವನತಿಯತ್ತ ಖಂಡಿತ. ಹೌದು, ಇವತ್ತು ಶ್ರೀಲಂಕಾ ಆಗಿದೆ, ಮತ್ತೆ ಪಾಕಿಸ್ತಾನ ಆಗಿದೆ, ಬಾಂಗ್ಲಾದೇಶ ಆಗಿದೆ. ಹಿಂಗೆ ಬರೀ ಹಣಕ್ಕೋಸ್ಕರ ಮತ್ತೆ ಉಚಿತ ಹಣಕ್ಕೋಸ್ಕರ ಮತ್ತೆ ಜಾತಿಗೋಸ್ಕರ ಮತ್ತೆ ಉಚಿತ ಉಡುಗೊರೆಗಳು ಈ ರಾಜಕೀಯ ಪಕ್ಷದವರು ಘೋಷಣೆ ಮಾಡೋದನ್ನ ಉದ್ದೇಶದಿಂದ ಮತದಾರರು ವಾಲ್ತಾ ಇದ್ದಾರೆ. ಇದರಲ್ಲಿ ಮತದಾರರ ದಡ್ರ ಅಥವಾ ಹೌದು, ಇಲ್ಲಿ ಫಸ್ಟ್ ಭ್ರಷ್ಟಾಚಾರ ಕಾರಣನೇ
ಮತದಾರರು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. 80% ಮತದಾರರು ಇವತ್ತು ದಾರಿ ತಪ್ತಾ ಇರೋದ್ರಿಂದಾನೇ ಈ ದೇಶಕ್ಕೆ ಈ ತರ ಕಳಂಕಗಳು ಬರ್ತಾ ಇರೋದು. ಉತ್ತಮ ಅಲ್ಲ ಸ್ವಾಮಿ, ನಾವು ಕೊಡದೆ ನೀವೆಲ್ರಿ ಇಸ್ಕೊತೀರಾ? ಯಾರು ಕೊಡದೆ ಇದ್ರಿ ಅಂತ ಸ್ವಾಮಿ? ನಾನು ಒಬ್ಬ ಚುನಾಯಿತ ಪ್ರತಿನಿಧಿ ಆಗ್ತಾ ಇದ್ದೀನಿ. ಅವ್ನು 1000 ಕೊಡ್ಲಿ, ನೀವು ಒಬ್ಬ ಒಳ್ಳೆ ಅಭ್ಯರ್ಥಿನ ಯಾರು ಹಣನ ಕೊಡದೆ ಇರ್ತಾನೆ ಅಂತವನ್ನ ಗೆಲ್ಸಿ. ಅವನ ಆದಾಯ ಮೂಲಗಳನ್ನ ತಿಳ್ಕೊಬೇಕು ಅಷ್ಟು. ಯಾವತ್ತು ನಮ್ ಜನ ಏನ್ ಮಾಡ್ತಾ ಇರೋದು ಅಂದ್ರೆ, ಇವತ್ತು ಒಂದು 10 ಜನ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾರೆ ಅಂದ್ರೆ ಅವನ ಆದಾಯ ಮೂಲಗಳನ್ನ ತಿಳ್ಕೊಳ್ಳಲ್ಲ, ಅವ್ನ ಬಯೋಡೇಟಾನೇ ತಿಳ್ಕೊಳ್ಳಲ್ಲ. ಅವ್ನು ಯಾವ್ದೋ ಒಂದು ಪಕ್ಷದಲ್ಲಿ ಒಟ್ಟಲ್ಲಿ ಹಣ ಮಾಡಿ ಜೋರಾಗವನೆ, ಮತ್ತೆ ಕ್ಯಾಸ್ಟಿಸಮ್ ಅಲ್ಲಿ ಜೋರಾಗವನೆ, ವೋಟ್ ಹಾಕ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಇವತ್ತು 100ಕ್ಕೆ 90% ರಾಜಕೀಯ ಪಕ್ಷಗಳನ್ನೆಲ್ಲ ಗೆಲ್ಸ್ತಾ ಇರೋದು ಮತದಾರರುಗಳು. ಈಗ ಚೆನ್ನಾಗಿ ಹೇಳ್ತೀರಿ ಸರ್. ಏನೇ ಇದ್ರು ಬಿ ಫಾರ್ಮ್ ಕೊಡ್ಬೇಕಾದ್ರೂ ಕೂಡ ನೀವು ನಡತೆ ಮಾಡೋದೇ ದುಡ್ಡು. ಹೌದು, ಯಾರು ಒಬ್ಬ ನಿಷ್ಠಾವಂತ ಕಾರ್ಯಕರ್ತ, ಉದಾಹರಣೆಗೆ RTI ಕಾರ್ಯಕರ್ತ ಕುಮಾರ್ ಇದಾರೆ. ಕುಮಾರ್ ಒಳ್ಳೆ ವ್ಯಕ್ತಿ, ಹೋರಾಟಗಾರ. ಅವನಿಗೆ MLA ಟಿಕೆಟ್ ಕೊಟ್ಟಿದ್ರೆ ಕೊಡ್ತಾರ, ಅಥವಾ ನಿಮ್ಗೆ ವಾರ್ಡ್ ಅಲ್ಲಿ ಇಂಥ ಪಕ್ಷದಿಂದ ಟಿಕೆಟ್ ಕೊಟ್ಟಿದ್ರೆ ಕೊಡ್ತಾರ? ಯಾವುದೇ ಕಾರಣಕ್ಕೂ ಕೊಡಲ್ಲ. ಅಲ್ಲಿ ಮಾನದಂಡ ಬದಲಾವಣೆ ಆಗಲ್ಲ. ನೀವು ಹೇಳೋದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಇಲ್ಲ, ಯಾವುದು ಸಾಧ್ಯ ಇಲ್ಲ ಅನ್ನೋದೇನಿಲ್ಲ. ಇವತ್ತು ನೋಡಿ, ಡೆಲ್ಲಿಲಿ AAP ಪಕ್ಷ ಅಣ್ಣಾ ಹಜಾರೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಭ್ರಷ್ಟಾಚಾರ ವಿರುದ್ಧ. ಅದನ್ನ ಅವರು ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಪಕ್ಷವಾಗಿ ಕಟ್ಟಿ ಇವತ್ತು ಬಿಜೆಪಿ ಕಾಂಗ್ರೆಸ್ನ ಮುಕ್ತವಾಗಿ ಅವಾಗ 2 ಬಾರಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಅಂದ್ರೆ ಅರ್ಥ ಮಾಡ್ಕೋಬೇಕು, ಅಂದ್ರೆ ಜನ ಶುದ್ಧವಾಗಿದ್ದಾರೆ, ಆದ್ರೆ ನಡೆಸುವಂತ ರಾಜಕಾರಣಿಗಳು ಶುದ್ಧವಾಗಿಲ್ಲ. ಎಲ್ಲಾ ಡೆಲ್ಲಿ ಆಗಲ್ವಲ್ಲ, ಕೇರಳದಲ್ಲಕ್ಕಾಗಲ್ಲ, ತಮಿಳುನಾಡಲ್ಲಕ್ಕಾಗಲ್ಲ, ಆಂಧ್ರ ಪ್ರದೇಶದಲ್ಲಕ್ಕಾಗಲ್ಲ, ಮೇನ್ ಏನ್ ಗೊತ್ತೇ, ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಏನಂದ್ರೆ, ನಿಲ್ಲಾರ್ದ ಕ್ಯಾಂಡಿಡೇಟ್ಗಳು ಫಸ್ಟ್ ಅವನು ಒಂದ್ 5 ವರ್ಷದ ಮುಂಚೆನೆ ಅವನು ಪ್ರಿಪೇರ್ ಆಗ್ಬೇಕು. ನಾನು ಈ ವಾರ್ಡ್ ಬಗ್ಗೆ ಏನ್ ತಿಳ್ಕೊಂಡಿದ್ದೀನಿ, ಮತ್ತೆ ಎಲ್ಲೆಲ್ಲಿ ಭ್ರಷ್ಟಾಚಾರ ಇದೆ ಅದನ್ನ ಅವನು ವಿವರಣೆನೆ ಕೊಡಲ್ಲ. ನಾನು ಎಲೆಕ್ಷನ್ ನಿಂತ್ಕೋಬೇಕು ಅನ್ನೋ ಸಿದ್ಧಾಂತದ ಮೇಲೆ ಬರೋದು ಮುಖ್ಯ ಅಲ್ಲ. ಒಬ್ರು ಒಂದು ರಾಜಕೀಯ ಪಕ್ಷದವ್ರನ್ನ ಸೋಲ್ಸ್ಬೇಕಾದ್ರೆ ಅವನ ಕೆಟ್ಟತನ ಏನಿದೆ ಅನ್ನೋದನ್ನ ಫಸ್ಟ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳಾಗ್ಲಿ ಅಥವಾ ಒಬ್ಬ ನಾನು ಸಮಾಜಕ್ಕೆ ಒಳ್ಳೇದ್ ಮಾಡ್ತೀನಿ ಅನ್ನೋನು ಅವು ವಿವರಣೆ ಕೊಡ್ಬೇಕು. ಫಸ್ಟ್ ಸುಲಭವಾಗಿ ವಿವರಣೆ ಕೊಡ್ತೀವಿ ಸ್ವಾಮಿ. ನಾವು ಮೊದಲನೇದಾಗಿ ಆರೋಗ್ಯ ಕ್ಯಾಂಪ್ ಮಾಡ್ತೀವಿ, ಸೀರೆಗಳ ವಿತರಣೆ ಮಾಡ್ತೀವಿ, ಜೊತೆಗೆ ಟಿವಿಗಳ ವಿತರಣೆ ಮಾಡ್ತೀವಿ, ಬಡವರುಗಳಿಗೆ ನಾನು ಲೋನ್ ಮಾಡಿಸ್ತೀನಿ ಮಾಡ್ತೀನಿ. ಇದೆಲ್ಲ ನನ್ನ ಸಮಾಜ ಸೇವೆ. ಅಂದ್ರೆ ನನಗೆ ಟಿಕೆಟ್ ಕೊಟ್ರೆ ನಾನು ಗೆದ್ರೆ ನೆಕ್ಸ್ಟ್ ಅದ ಕಾರ್ಯಕ್ರಮ ಇಲ್ಲ. ಹೌದು, ಈಗೆಲ್ಲ ಏನಾಗ್ತಾ ಇದೆ ಅಂದ್ರೆ, ಇವತ್ತು ರಾಜಕಾರಣದ ವ್ಯವಸ್ಥೆನೇ ಇವತ್ತು ಯಾವ್ದು ಸಮಸ್ಯೆ ಇಲ್ಲ, ವ್ಯಾಪಾರ ಆಗ್ಬಿಟ್ಟಿದೆ. ಹೆಂಗೆ ಅಂದ್ರೆ, ಇವತ್ತು ಒಬ್ಬ ದಿನಸಿ ಅಂಗಡಿಗೆ ಒಂದು 2 ಲಕ್ಷ ವ್ಯಾಪಾರ ಬಂಡವಾಳ ಹಾಕ್ಬಿಟ್ಟು ಲಾಭಕ್ಕೋಸ್ಕರ ಕೂತ್ಕೊತಾನಲ್ಲ, ಹಂಗೆ ರಾಜಕೀಯ ಪಕ್ಷದವರು ಇವತ್ತು ಏನಾಗ್ಬಿಟ್ಟಿದ್ದಾರೆ ಅಂದ್ರೆ, ಬರೀ ಒಂದು ಎಲೆಕ್ಷನ್ಗೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಕಮ್ಮಿ ಅಂದ್ರೆ ನನಗ್ ಗೊತ್ತಿರೋ ಹಾಗೆ ಅಂದಾಜಿನ ಮೌಲ್ಯ ಪ್ರಕಾರ ಕಡಿಮೆ ಅಂದ್ರೆ 5 ಕೋಟಿ, ಹೆಚ್ಚು ಅಂದ್ರೆ 80 ಕೋಟಿ ಗಂಟ ಖರ್ಚು ಮಾಡುವಂತ ಕ್ಯಾಂಡಿಡೇಟ್ಗಳು ಇದ್ದಾರೆ ಇವತ್ತು. 80 ಕೋಟಿ ಖರ್ಚು ಮಾಡಿದ್ಮೇಲೆ ಅವ್ನು ನಿಷ್ಪಕ್ಷಪಾತ ಹೆಂಗ್ ಕೆಲಸ ಮಾಡಕ್ಕಾಗುತ್ತೆ? ಅದನ್ನೇ ಹೇಳ್ತಾ ಇರೋದು. ಅಂದ್ರೆ ಫಸ್ಟ್ ಯಾರು ತಪ್ಪು? ಮತ ಹಾಕೋರ್ದು ತಪ್ಪು. ಇಲ್ಲಿ ಬರೀ ಕೈ ಓಟ್ ಹಾಕಲ್ವಲ್ಲ ಸ್ವಾಮಿ ನೀವು? ಬೇಡ, ಯಾರು ಹೇಳಿದ್ದು? ಅದೇ ತಪ್ಪು. ನೀವು ಜನ ಏನ್ ಗೊತ್ತೇ, ಜನ ನೀವು ಶುದ್ಧವಾಗಿ ಈ ತರ 80 ಕೋಟಿ ಕೊಟ್ಟ ಮೇಲೆ ಅವನು ನಮ್ಮನ್ನ ಉದ್ಧಾರ ಮಾಡ್ತಾನೋ ಅಥವಾ ಹಾಳು ಮಾಡ್ತಾನೋ ಅನ್ನೋದು ಮತದಾರರಲ್ಲೇ ತಲೆಯಲ್ಲಿ ಇರ್ಬೇಕು. ಎಲ್ಲ ಈ ಉದ್ದೇಶ ಇಷ್ಟೇ, ಬರೀ ಜಾತಿ, ಹಣ ಇವ್ ಬಿಟ್ರೆ ಇನ್ನೇನು ಬಿಲ್ಲ ಸಿದ್ಧಾಂತ. ಏನಾಗ್ಬಿಟ್ಟಿದೆ ಅಂದ್ರೆ, ಇವತ್ತು ಒಂದ್ 5,000 ಒಂದು ಓಟಿಗೆ ಒಬ್ಬ ವ್ಯಕ್ತಿ ಕ್ಯಾಂಡಿಡೇಟ್ ಕೊಡ್ತಾನೆ ಅಂದ್ರೆ 5,000 ನನಗೆ ತಿಂಗಳು ಖರ್ಚಿಗೆಲ್ಲ ಆಗ್ತದೆ ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಹೊರತು ಈ ದೇಶದ ಬಗ್ಗೆ ಯಾರು ಚಿಂತೆ ಮಾಡ್ತಾರೆ. ನಿಮ್ ಲೆಕ್ಕಾಚಾರ ಯಾವ್ದು ಸ್ವಾಮಿ ಸೂಕ್ತ ಆಗರೆ? ಯಾವ್ದು ಇಲ್ಲ. ಪಕ್ಷ ಸರಿ, ಯಾವ ಸಂಘಟನೆಗಳು ಸರಿ, ಯಾವ ಸೂತ್ರ ಅನ್ನೋದು ಮೇನ್ ಇಷ್ಟೇ ತಿಳ್ಕೊಬೇಕಾಗಿರೋದು. ಯಾವುದೇ ಒಬ್ಬ ಕ್ಯಾಂಡಿಡೇಟ್ ನಿಲ್ಬೇಕಾದ್ರೆ ಫಸ್ಟ್ ಅವನ ಆದಾಯದ ಮೂಲ ಎಷ್ಟಿದೆ ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕು. ಅಂದ್ರೆ ಚೆನ್ನಾಗಿರ್ಬೇಕು ಅಂತ ಆದಾಯದ ಮೂಲ. ಹಾಗಲ್ಲ, ಅವ್ನ್ ಏನ್ ಗೊತ್ತೇ, ಆದಾಯದ ಮೂಲ ಅಂದ್ರೆ ಆತರ ಅಲ್ಲ. ಏನ್ ಗೊತ್ತೇ, ಇವಾಗ ಅವನು ಘೋಷಣೆ ಮಾಡ್ತಾನೆ, ಒಂದು ಚುನಾವಣಾ ಅಫಿಡೇವಿಟ್ ನಲ್ಲಿ ಒಂದು ಘೋಷಣೆ ಮಾಡ್ತಾನೆ, ನನ್ನ ಹತ್ರ ಇಷ್ಟು ಮನೆ ಇದೆ, ಇಷ್ಟು ಆಸ್ತಿ ಇದೆ ಅಂತ. ಈಗ ಅವನು ನೆಕ್ಸ್ಟ್ ಇನ್ನು 5 ವರ್ಷಕ್ಕೆ ನಿಲ್ಲುವಾಗ ನೋಡಿದ್ರೆ ಅವನು ಎಷ್ಟು ಇವಾಗ 5 ಕೋಟಿ ಘೋಷಣೆ ಮಾಡ್ಕೊಂಡಿದ್ರೆ 80 ಕೋಟಿ ಆಗ್ಬಿಟ್ಟಿರ್ತದೆ. ಅಲ್ಲಿಗೆ ಅರ್ಥ ಮಾಡ್ಕೋಬೇಕು. ಅಂದ್ರೆ ಅರ್ಥ ಮಾಡ್ಕೋಬೇಕು, ಅವಾಗ ಜನ ಅದನ್ನ ಎಚ್ಚರಿಸೋ ರೀತಿಲಿ ವ್ಯವಸ್ಥೆ ಆಗ್ಬೇಕು. ಇದು ನೀವು ಚಾಪೆ ಕೆಳಗಡೆ ತೂರಿದ್ರೆ ಅವರು ರಂಗೋಲಿ ಕೆಳಗಡೆ ತೂರುವಂತ ಎಲ್ಲಾ ಲಕ್ಷಣಗಳು ಇದಾವೆ. ಒಂದು ನಾವು ಅಫಿಡೇವಿಟ್ ಅನ್ನು ಯಾವ ರೀತಿ ಸಲ್ಲಿಸಬೇಕು ಅಂತೇಳಿ ಅಕ್ರಮವಾದ ಅಫಿಡೇವಿಟ್ಗಳನ್ನ ಸಲ್ಲಿಸಬಹುದು. ಅಲ್ಲ ಸ್ವಾಮಿ, ಜಾತಿನೇ ಚೇಂಜ್ ಮಾಡ್ತಾ ಇದೀವಿ, ಬಿ ಫಾರ್ಮಗೋಸ್ಕರ ಜಾತಿನೇ ಚೇಂಜ್ ಮಾಡ್ತಾವ್ರೆ, ಆಯ್ತಾ? ಜೊತೆಗೆ ಇರೋಂತ ಆದಾಯಗಳನ್ನ ಯಾವ್ದೋ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಬೇನಾಮಿ ಆಸ್ತಿಗಳು ಮಾಡ್ಕೊಂಡು ಇವತ್ತು ಬಿ ಫಾರ್ಮ್ ಬಂದ್ಮೇಲೆ ಮತ್ತೆ ಅವ್ರು ಮತ್ತೆ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ಏನ್ ಗೊತ್ತೇ, ಆತರ ರಾಜ್ಯದಲ್ಲಿ ಇಷ್ಟ ಆಗಿಲ್ಲ, ದೇಶದಲ್ಲಿ ಇಷ್ಟ ಆಗಿಲ್ಲ. ಆತರ ಅಲ್ಲ, ಮೈನ್ ಆಗಿ ನಾವು ಹೇಳ್ಬೇಕಾಗಿರೋದು ಇಷ್ಟೇ. ನಾವು ಈಗ ಏನ್ ಗೊತ್ತೇ, ಫಸ್ಟ್ ಮತದಾರ ನಾನು ಶುದ್ಧವಾಗಿದ್ದೀನಿ ಅಂತ ಹೇಳಿ ಅವ್ನು ಘೋಷಣೆ ಮಾಡ್ಕೊಂಡು ಮತ ಹಾಕ್ಲಿ.
ಯಾವ ತರ ಶುದ್ಧವಾಗಿರೋದು ಅಂದ್ರೆ ಅದೇ ಜಾತಿ ದೃಷ್ಟಿ ಇಟ್ಕೊಂಡು ಓಟ್ ಹಾಕ್ಬಾರ್ದು, ಹಾ. ಪಕ್ಷ ದೃಷ್ಟಿ ಇಟ್ಕೊಂಡು ಓಟ್ ಹಾಕ್ಬಾರ್ದು. ಮೂರನೇದು ಹಣ ಮತ್ತೆ ಇನ್ನಿತರ ಮೌಲ್ಯಗಳ ಪದಾರ್ಥಗಳನ್ನ ಕೊಡೋದ್ರ ಕಡೆಗೆ ಗಮನ ಕೊಡದೆ ಒಬ್ಬ ಅವನು ಈ ಕೆಲಸ ಯಾರು ಮಾಡ್ಬೇಕು ಸರ್? ಇದು ಯಾರಿಲ್ಲ. ಇವತ್ತು ದೇಶದಲ್ಲಿ ನಿರುದ್ಯೋಗಿಗಳು ಬೇಕಾದಷ್ಟು ಜನ ಇದ್ದಾರೆ. ಈ ನಿರುದ್ಯೋಗಿಗಳ ಸಂಘನೇ ಒಂದ್ ಮಾಡ್ಕೊಂಡು ನಿರುದ್ಯೋಗಿಗಳೇ ಒಂದು ಇದಕ್ಕೆ ಪಣ ತೊಟ್ಕೊಂಡು ಅವ್ರಿಗೆ ತೊಡೆ ತಟ್ಟಿ ನಿಂತ್ಕತ್ತು ಅಂದ್ರೆ ಅದಕ್ಕೆ ರಾಜಕೀಯ ಪ್ರಬಲವಾದ ಪಕ್ಷಗಳು ಅದಕ್ಕೆ ಒಂದು ಕೊಟ್ಟು ಒಂದು ಸಮೀಕ್ಷೆ ಹೇಳುತ್ತೆ, ಇಡೀ ಪ್ರಪಂಚದಲ್ಲಿ, ಕೇವಲ ನಾಟ್ ಓನ್ಲಿ ಇಂಡಿಯಾ, ಇಡೀ ಪ್ರಪಂಚದಲ್ಲಿ ರಾಜಕೀಯ ವ್ಯವಸ್ಥೆಗಳು ಬಂದ್ರೆ ಆಯ್ತಾ, ಇವತ್ತು 90% ರಾಜಕೀಯ ವ್ಯವಸ್ಥೆ ಇರುವಂತ ಎಲ್ಲಾ ದೇಶಗಳು ಕೂಡ, ನಮ್ದೊಂದೇ ಭಾರತ ಒಂದೇ ಅಲ್ಲ, ಅದರಲ್ಲೂ ಸ್ವತಂತ್ರ ಭಾರತದಲ್ಲಿ ಇವತ್ತು ಜಾತ್ಯತೀತ ಪಕ್ಷದ ಹೆಸರು ಹೇಳ್ಕೊಂಡು ಜಾತ್ಯತೀತ ನಿಲುವುಗಳನ್ನ ಇಟ್ಕೊಂಡು ಮಾಡಂತ ಎಷ್ಟೋ ರಾಜಕೀಯ ಪಕ್ಷಗಳಿದೆ. ಅದರಲ್ಲಿ ಮುಖ್ಯವಾಗಿ ಇವತ್ತು ಇಡೀ ಪ್ರಪಂಚದಲ್ಲಿ ರಾಜಕೀಯ ವ್ಯವಸ್ಥೆನೇ ಈ ತರ ಆಗಿರುವಂತದ್ದು. ಉದಾಹರಣೆಗೆ ಬೇರೆ ಬೇರೆ ಬೆಳೆದಂತ ಕಂಟ್ರಿಗಳಲ್ಲಿ ನಾವು ನೋಡ್ಬೇಕು, ಅವರ ಮನೆತನದ ಹೆಸರು ಹೇಳ್ಕೊಂಡು ಎಷ್ಟೋ ಅವ್ರಿಗೆ ಅವಹೇಳನ ಮಾಡ್ಕೊಂಡು ಗೆದ್ದಂತ ಸನ್ನಿವೇಶಗಳು ಇವತ್ತು ಅಮೆರಿಕದಲ್ಲಾಗಿದೆ. ಮೇನ್ ಆಗಿ ಇನ್ನೊಂದೇನಂದ್ರೆ ಕೆಲವು ಕಡೆ ಈಗ ಏನಾಗ್ತಾ ಇದೆ ಅಂದ್ರೆ ಈಗ ಸಂವಿಧಾನಗಳು ಟೈಮ್ ತಕ್ಕಂತೆ ಬದಲಾಗಬೇಕು. ಏನಂದ್ರೆ ಮೇನ್ ಆಗಿ ಹೋರಾಟ ಮಾಡ್ತಾರಲ್ಲ, ಈಗ ಒಂದು ಕ್ಲರ್ಕ್ ಪೋಸ್ಟ್ ತಗೋಬೇಕಾದ್ರೂ ಒಂದು ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ SLC ಆಗ್ಬೇಕು, PUC ಆಗ್ಬೇಕು ಅನ್ನೋ ಸಿದ್ಧಾಂತ ಇಟ್ಕೊಂಡಿದ್ದಾರೆ. ಸರಿ, ಹಾಗಾದ್ರೆ MLA ಮತ್ತೆ MP ಕ್ಯಾಂಡಿಡೇಟ್ ಯಾಕೆ ಇನ್ನು 5ನೇ ಕ್ಲಾಸ್ ಫೇಲ್ ಆಗಿರೋನು ಅಥವಾ ಓದ್ದೇ ಇರೋನಿಗೆನೆ ಅಲ್ಲಿಗೆ ನಾನ್ ಹೇಳೋದೇನ್ ಗೊತ್ತೇ, ಅವ್ನು 5ನೇ ಕ್ಲಾಸ್ ಅವನಿಗೆ ಅವ್ನ ಕ್ಷೇತ್ರದ ಒಂದು ಹೆಸರು ಹೇಳಕ್ ಬರಕಿಲ್ಲ. ನೆಟ್ಟಿಗೆ ಏನಂದ್ರೆ ಏನ್ ಗೊತ್ತಿರಲ್ಲ, ಜನ ಅವನ್ನೇ ಆಯ್ಕೆ ಮಾಡ್ತಾರೆ. ಅಂದ್ರೆ ನನ್ಗೆ ಇನ್ನೊಂದು ಬೇಜಾರು ಏನಂದ್ರೆ 80% ಎಜುಕೇಟೆಡ್ ಜನ ಇರೋಂತ ಕ್ಷೇತ್ರದಲ್ಲೇ ಅವಿದ್ಯಾವಂತನ ಆಯ್ಕೆ ಮಾಡ್ತಾ ಇದಾರೆ. ಹೌದು, ಆಯ್ತೆ. ಆಮೇಲೆ ಮೊನ್ನೆ ಒಂದು MLC ಚುನಾವಣೆ ನಡೀತು. ಅದರಲ್ಲಿ ಒಂದು ಇನ್ಸಿಡೆಂಟ್ ಹೇಳಿದ್ರೆ ನಗ್ತಾರೆ, ನಗ್ಬೇಕು ಕೊಡ್ಬೇಕೋ ಗೊತ್ತಿಲ್ಲ. ಅದು ಏನಂದ್ರೆ ಒಂದು ಶಿಕ್ಷಕರ ಚುನಾವಣೆ ನಡೀತು. ಆ ಶಿಕ್ಷಕರ ಚುನಾವಣೆಯಲ್ಲಿ ಒಬ್ರು ಕ್ಯಾಂಡಿಡೇಟ್ ಓದಿರೋದೇ 4, 5ನೇ ಕ್ಲಾಸ್ ಅಂತ ನನ್ಗೆ ಗೊತ್ತಿರೋದು ವಿಚಾರ. ಅವ್ರು ಚುನಾವಣೆ ನಿಲ್ತಾರೆ. ಚುನಾವಣೆ ನಿಂತು ಶಿಕ್ಷಕರೇ ಅವ್ರನ್ನ ಗೆಲ್ಸ್ತಾರೆ. ಎಲ್ಲ ದುಡ್ಡು ಜಾತಿ ಅಂದ್ರೆ ಏನ್ ನಡೆದಿದೆಯೋ ನಾವು ಕಣ್ಣಿನ ನೋಡಿಲ್ಲ, ಏನಿಲ್ಲ. ಆಗಿರೋದೇ ಆ ರೀತಿ. ಈಗ ನಾವು ಊಹೆ ಚುನಾವಣೆಯಲ್ಲಿ ನಾವು ಊಹೆ ಮಾಡ್ಕೋಬೇಕಷ್ಟೇ. ಈಗ ವಿದ್ಯಾವಂತ ಶಿಕ್ಷಕನೇ ಅವಿದ್ಯಾವಂತನ ಆಯ್ಕೆ ಮಾಡ್ತಾನೆ ಅಂದ್ರೆ ಈ ನಮ್ಮ ಪ್ರಜಾಪ್ರಭುತ್ವಕ್ಕೆ ಏನ್ ಬೆಲೆ ಇದೆ? ಸುಮ್ನೆ ಇದು ರಾಷ್ಟ್ರಪತಿ ಆಡಳಿತ ಬಂದ್ರೇನೆ ಸರಿ ಅಂತ ಅನಿಸ್ತದೆ. ಮಿಲಿಟರಿಸಂ ಆಡಳಿತ ಬರಬೇಕು. ಹೌದು, ರಾಷ್ಟ್ರಪತಿ ಆಡಳಿತ ಬರಬೇಕು. ಒಬ್ನೇ ಸಾಕು, ರಾಷ್ಟ್ರಪತಿ ಒಬ್ಬನೇ ಸಾಕು. ಯಾವ MLA ಬೇಡ, MP ಬೇಡ, ಗ್ರಾಮ ಪಂಚಾಯತ್ ಸದಸ್ಯ. ಎಷ್ಟು ಕಂಟ್ರಿ ಆತರ ಇಲ್ವಾ ಸರ್? ಈಗ ಇಡೀ ಪ್ರಪಂಚದಲ್ಲಿ ಎಷ್ಟು ಕಂಟ್ರಿ ಜನ ದಯವಿಟ್ಟು ಅದನ್ನ ಬಯಸುದು ಅಂದ್ರೆ ನೆಮ್ಮದಿಯಾಗಿರುತ್ತೆ ರಾಷ್ಟ್ರ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಇನ್ ಕೇಸ್ ರಾಷ್ಟ್ರಪತಿ ಯಾವ ರಾಜಕೀಯ ಪಕ್ಷದವರು ಇವತ್ತು ಜನಕ್ಕೆ ಉದ್ಧಾರ ಮಾಡ್ತಾರ ಅನ್ನೋ ಸಿದ್ಧಾಂತ ದೇವರಾಣಿಗೂ ಇಲ್ಲ. ಯಾವ ರಾಜಕೀಯ ಪಕ್ಷ ಇರ್ಬೋದು ಇವತ್ತು. 99% ರಾಜಕೀಯ ಪಕ್ಷಗಳು ಮಾಡೋ ಭ್ರಷ್ಟಾಚಾರಗಳು ಒಂದಲ್ಲ ಎರಡಲ್ಲ. ಯಾರು ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಾರೆ ಅವ್ರನ್ನೇ ನಿರ್ನಾಮ ಮಾಡಕ್ ಬಿಡ್ತಾ ಕೂತವ್ರು ಇವತ್ತು. ಅಲ್ಲ, ಆ ರೀತಿ ಮಾಡಕ್ಕಾಗಲ್ಲ. ಇವತ್ತು ಕಾನೂನು ಒಂದ್ ಕಡೆ ನಮ್ಮ ಗೌರ್ಮೆಂಟ್ ಇವತ್ತು ಇದೆ, ಭಾರತ ಸರ್ಕಾರದ ಕಾನೂನು ಒಂದ್ ಕಡೆ ಸಡಿಲ ಅಂತ ಅನ್ಕೋತಾರೆ. ಬಟ್ ಅದು ಸಡಿಲ ಅಲ್ಲ, ಅದು ಪ್ರತಿಯೊಂದು ಕೂಡ ಕಡಿವಾಣ ಇರುವಂತದ್ದು. ಉದಾಹರಣೆಗೆ ನಮ್ಮ ಸಂವಿಧಾನ ಬಂದು 360 ಪೇಜ್ ಇದೆ. ಬೇರೆ ದೇಶಗಳ ಸಂವಿಧಾನ ಲೆಕ್ಕ ಹಾಕೊಂಡ್ರೆ 60 ಪೇಜ್ 80 ಪೇಜ್ ಇರುತ್ತೆ. ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ನಮ್ಮಲ್ಲಿ ಕಾನೂನು ಚೌಕಟ್ಟು ಜಾಸ್ತಿ ಆದ್ರೆ ಪರಿಪಾಲನೆ ಮಾಡುವಂತ ಅಧಿಕಾರಿಗಳೆಲ್ಲ ಪರಿಪಾಲನೆ ಮಾಡುವಂತ ಸಾರ್ವಜನಿಕ ಆಗ್ತಾ ಇಲ್ಲ. ಅದಕ್ಕೆ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇರೋದು. ಜಾಸ್ತಿ ಪೇಜ್ ಇರೋದಕ್ಕೆ ಭ್ರಷ್ಟಾಚಾರನು ಜಾಸ್ತಿ ಆಗ್ತಾ ಇದೆ. ಒಂದ್ ಕಡೆ ಗದ್ರೆ ಇನ್ನೊಂದ್ ಕಡೆ ನುಡ್ಸ್ಕೊಳ್ಳೋಕೆ ಜಾಗ ಇದೆಯಲ್ಲ ನಮ್ಮಲ್ಲಿ ಸಂವಿಧಾನದಲ್ಲಿ. ಇವ್ರು ಒಂದು ಕೇಂದ್ರ ಸರ್ಕಾರ ಬಂದು ಸಂವಿಧಾನ ಜಾಸ್ತಿ ರಚನೆ ಮಾಡಬೇಕು ಅಂತ ಒಂದು ಪುಟಾಟಿಕೆ, ಇನ್ನೊಂದು ರಾಜ್ಯ ಸರ್ಕಾರ ಬಂದಾಗ ಅವ್ರ ಮೇಲೆ ಹೇಳುವಂತ ಒಂದು ಪುಟಾಟಿಕೆ. ಅವ್ರು ಚೇಂಜ್ ಮಾಡ್ಬಿಡ್ತಾರಂತೆ, ಇವ್ರು ನೋಡಿ ಎಂತ ಊಹಾಪೋಹಗಳಾಗ್ತದೆ ಅಂತಂದ್ರೆ, ಸಂವಿಧಾನ ಚೇಂಜ್ ಮಾಡಿದೆ ಕೆಲವೊಂದ್ಸರಿ ಕೆಲವೊಂದು ರಾಜಕೀಯ ಪಕ್ಷಗಳು, ಆದ್ರೆ ಚೇಂಜ್ ಮಾಡುವಂತ ಅವೇರ್ನೆಸ್ ಕೊಡುವಂತದ್ದು ಒಂದು ಮಾಡ್ಬೇಕು ಅನ್ನೋದು ಕೂಡ ಯಾರಿಗೂ ಕೂಡ ಇವತ್ತು ಬರ್ತಾ ಇಲ್ಲ. ಅದು ಚೇಂಜ್ ಮಾಡ್ಬೇಕು. ಈಗ ಇವತ್ತಿನ ಚರ್ಚೆ ಏನಪ್ಪಾ ಅಂದ್ರೆ ಇಷ್ಟೆಲ್ಲ ಏನಪ್ಪ ಟೋಟಲ್ ಆಗಿ ಹೇಳ್ತಾ ಇರೋದು, ಭ್ರಷ್ಟಾಚಾರ ಮುಕ್ತ ಭಾರತ ದೇಶ ಕಾಣಬೇಕಂದ್ರೆ ಯುವಕರಲ್ಲಿ ಇದ್ರ ಬಗ್ಗೆ ಜಾಗೃತಿ. ಒಬ್ರು ಸರ್ ನಾನು ಮುಂಚೆ ಮಾತಾಡ್ಬಿಡ್ತೀನಿ. ಒಬ್ರು ಕುಮಾರ್, ಇವತ್ತು ಒಬ್ರು ಒಂದು ಪಂಚಾಯತಿ ಲೆವೆಲ್ ಅಲ್ಲಿ ಯಾವ ಒಂದು ವ್ಯಕ್ತಿನೂ ಕುಟುಂಬನೂ ಕೂಡ ಒಂದು ಆಟೆ ಹಾಕಲ್ಲ, ಅವರು ಹಾಕಲ್ಲ, ಗೊತ್ತಿರು ಕೂಡ ಹಾಕಲ್ಲ. ಯಾಕೆ ಹಾಕ್ಬೋದಲ್ಲ? ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಆಟೆ ಹಾಕುವಂತ ಅಂತ ಹಕ್ಕಿದೆ, ತಿಳ್ಕೊಬೇಕು ಹಕ್ಕಿದೆ. ಆಗಲ್ಲ. ಇವ್ರೇನ್ ಮಾಡ್ತಾರೆ? ಖಂಡಿತ ಆಗಿತ್ತು. ಅಟ್ಲೀಸ್ಟ್ ತಿಳ್ಕೊಬೋದಲ್ಲ ಅವರು, ಏನೋ ಮೋಸ ಆಗಿದೆ, ಅನ್ಯಾಯ ಆಗಿದೆ ಅಂತ. ಇವತ್ತು ನಾವು ನೋಡಿದಂಗೆ ಮೂಡ ಹೋದಾಗ ಇಷ್ಟು RTI ಫಾರ್ಮ್ ಇತ್ತು.
ಅಲ್ಲಿಗೆ ಆಟಿ ಹಾಕೋರೆಲ್ಲ ಬರೀ ಭ್ರಷ್ಟರು, ಇವರು ಅವ್ರ ಜೊತೆ ಸೇರ್ಕೊಂಡು ಭ್ರಷ್ಟರು ಮತ್ತೆ ಕಮಿಷನ್ ಏಜೆಂಟ್ಗಳ ನೋಡ್ತಾರಲ್ಲ. ಎಷ್ಟು ನಾವು ಕೂಡ ಮಾಧ್ಯಮದವ್ರು ಆಟಿ ತಗೊಂಡು ಮಾಹಿತಿ ತಗೊಂಡಿದೀವಿ, ಸುದ್ದಿ ಮಾಡಕ್ಕೆ ನಾವೆಲ್ಲ ಬೆಸ್ಟ್ ಆಗ್ತೀವ? ಎಲ್ಲಾರು ಆಟಿ ಕಾರ್ಯಕರ್ತರೆಲ್ಲ ಬೆಸ್ಟ್ ಆಗಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ಮಾಧ್ಯಮದವ್ರು ಕೂಡ ಭ್ರಷ್ಟು ಅಂತ ಹೇಳಕ್ ಎಲ್ಲವನ್ನೂ ಕೈ ಚಾಚಕ್ ಹೋಗಲ್ಲ, ಆಯ್ತಾ? ಅವರ ಶಕ್ತಾನುಸಾರ ಅವ್ರು ಮಾಡುವಂತ ಸುದ್ದಿಗಳ ಮೇಲೆ ಅದು ಇಡುವಂತ ವಿಚಾರಗಳು. ಏನ್ ಹೇಳ್ತೀರಿ ಸರ್ ನೀವು ಒಟ್ಟಾರೆ ಇವತ್ತಿನ ಒಂದು ಚರ್ಚೆಗೆ? ಒಟ್ಟಾರೆಯಾಗಿ ನಾನು ಹೇಳೋದು ಇಷ್ಟೇನೆ, ಮತದಾರರ ಜಾಗೃತಿ ಆದ್ರೆ ಮಾತ್ರ ದೇಶ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ. ಉದಾಹರಣೆಗೆ ಮತದಾರರು ಒಂದು ಜಾಗೃತಿ ವಹಿಸ್ತಾ ಇದ್ದಾರೆ, ಈ ದೇಶ ಏನಾಗುತ್ತೋ ನಾವಂತೂ ಊಹೆ ಮಾಡಕ್ಕ. ದೇಶ ಸ್ವಾಮಿ, ನಮ್ಮ ಜಿಲ್ಲೆ ಮೈಸೂರು ಜಿಲ್ಲೆ ಲೆಕ್ಕ ಹಾಕೋಣ ಮೊದಲು. ಈಗ ಎಷ್ಟೋ ಕೆಲವೊಂದು ರಾಜಕೀಯ ಪಕ್ಷಗಳು ಬಂದು, ಉದಾಹರಣೆಗೆ KRS ಪಕ್ಷ ಅನ್ಕೊಳ್ಳೋಣ, ಅಥವಾ ಇನ್ನೊಂದು ಪ್ರಜಾಕೀಯ ಉಪೇಂದ್ರ ಅವರು ಪ್ರಜಾಕೀಯ ಪಕ್ಷ ಅನ್ಕೊಳ್ಳೋಣ. ನೋಡಿ, ಜನ ಅದಕ್ಕೆ ಯಾವ್ದು ಮನ್ನಣೆ ಕೊಡ್ತಾ ಇಲ್ಲ ಇವತ್ತು. ಎಲ್ಲರೂ ನೋಡಿ, ನಾನ್ ಕಳ್ಳ ಪರ ನಂಬ ಅನ್ನಂಗ್ ಆಗ್ಬಿಟ್ಟಿದೆ ಇವತ್ತು ಸಮಸ್ಯೆ ಇಡೀ ಸಮಾಜದಲ್ಲಿ. ಯಾಕೆಂದ್ರೆ ನಾನು ಕಳ್ಳ ಅವನ ಹೆಂಗೋ ಅನ್ನೋ ಮಟ್ಟಿಗೆ ಇವತ್ತು ಆಗಿರುವಂತದ್ದು. ಅದಕ್ಕೆ ರಾಜಕೀಯ ವ್ಯವಸ್ಥೆಗಳು ಸರಿಯಾಗಬೇಕು ಅಂದ್ರೆ ಫಸ್ಟ್ ಜನಸಾಮಾನ್ಯರು ಸರಿಯಾಗಬೇಕು, ಕೇಳುವಂತ ಕೆಪಬಲ್ ಬರ್ಬೇಕು ಅವ್ರಿಗೆ. ನೀವು ಕೇಳೋದಿಲ್ಲ, ಮನೆ ಮುಂದೆ ಮೋರಿ ರೆಡಿ ಮಾಡಿದ್ರಲ್ಲ, ಈ ವಾಸನೆ ಹುಡ್ಕೊಂಡು ಕೂಡ್ಕೊಂಡು ಓಡಾಡ್ತಿರ್ತಾರೆ ವಾಸನೆನ, ಅದ್ ಕೇಳೋಂತ ಶಕ್ತಿ ಒಬ್ಬ ಹೇಳ್ತಾನೆ, ಒಬ್ಬ ಗ್ರಾಮ ಪುರಸಭಾ ಅಧ್ಯಕ್ಷ ಹೇಳ್ತಾನೆ, ನಿಮ್ಗೆ ಏನ್ ಬೇಕಾದ್ರು ಮಾಡ್ತೀನಿ, ನಾವು ಪತ್ರಕರ್ತನಾಗಿ ನಿಮ್ಗೆ ಏನ್ ಬೇಕಾದ್ರು ಮಾಡ್ತೀನಿ ಅಂತ ನನ್ ಮುಂದೆ ಡೈರೆಕ್ಟ್ ಆಗಿ ಹೇಳ್ತಾನೆ. ಅವನ ಮಾತಾಡೋ ಆಡಿಯೋ ಕೂಡ ಇದೆ ನನ್ನ ಹತ್ರ. ನನಗೆ ಬೆದರಿಕೆ ಹಾಕೋದು, ನಿನ್ಗೆ ಕೈಕಾಲು ಮುಸಾಕ್ಬಿಡ್ತೀನಿ, ನೀನ್ ಯಾರು ಕೇಳೋರಿಲ್ಲ. ಎಲ್ಲಿದ್ದಾರೆ ಇವತ್ತು ಪ್ರಜಾಪ್ರಭುತ್ವ? ಯಾರು ಕೇಳೋರಿಲ್ಲ ಅನ್ನೋಂಗಿಲ್ಲ. ಈಗ ಉದಾಹರಣೆಗೆ ಇವ್ರದ್ದು ಏನಾಯ್ತು ದಶರಥ ಕೇಸಲ್ಲಿ, ಆಯ್ತಾ, ಏನಾಯ್ತು, ಅವರು ಮಾಡುವಂತ ವಿಚಾರ ಇಡೀ ರಾಜ್ಯಕ್ಕೆ ಪ್ರಸಿದ್ಧ. ಹಂಗೆ ಯಾವ್ದೋ ಒಬ್ಬ ವ್ಯಕ್ತಿಗೂ ಏನೋ ಒಂದು ವಿಚಾರಗಳು ಒಂದು ನ್ಯಾಯ ಸಿಗುತ್ತೆ. ಆಗ್ಬೋದು ಸರ್. ನಮಸ್ಕಾರ. ಒಟ್ಟಾರೆ ಚರ್ಚೆಯಿಂದ ಸಾರ್ವಜನಿಕರು ಜಾಗೃತರಾಗಬೇಕು, ಮತದಾರರು ಜಾಗೃತರಾಗಬೇಕು. ಜಾಗೃತಿ ಆಗುವುದರ ಜೊತೆಯಲ್ಲಿ ಇಡೀ ಭಾರತದ ಮುನ್ನೋಟವನ್ನ ಯಾವ ದೃಷ್ಟಿಕೋನದಲ್ಲಿ ಯುವಕರು ಕೊಂಡೊಯ್ತಾರೋ, ಯಾಕೆಂದ್ರೆ ನಮಗೆಲ್ಲ ವಯಸ್ಸಾಗಿದೆ, ನಮಗೆಲ್ಲ ಇನ್ನು ಎಲ್ಲ ಮುಗಿಯುವಂತ ಸಂದರ್ಭದಲ್ಲಿದ್ದೀವಿ. ಹಾಗಾಗಿ ನಿಮ್ಮ ಮುಂದೆ ಬರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ, ನಿಮ್ಮ ಕೈನಲ್ಲಿದೆ. ಭ್ರಷ್ಟಾಚಾರ ಮುಕ್ತ ಭಾರತ ನಿರ್ಮಾಣ ಮಾಡುವಂತ ಜವಾಬ್ದಾರಿ ನಿಮ್ಮ ಕೈನಲ್ಲಿದೆ. ದಯಮಾಡಿ ಮುಂದಿನ ದಿನಗಳಲ್ಲಿ ಭ್ರಷ್ಟಾಚಾರ ರಹಿತವಾದಂತಹ ಕಾಮಗಾರಿ ಆಗ್ಬೋದು, ಆಡಳಿತ ಆಗ್ಬೋದು, ಅಥವಾ ರಾಜಕಾರಣ ಆಗ್ಬೋದು, ಎಲ್ಲವೂ ಕೂಡ ಪ್ರಾಮಾಣಿಕತೆ ಶ್ರದ್ಧೆಯಿಂದ ನಿರ್ವಹಿಸಿದರೆ ಮಾತ್ರ ನಾವು ಪ್ರಪಂಚದಲ್ಲಿ ಮೊದಲನೇ ಸ್ಥಾನ ಬರೋದ್ರಲ್ಲಿ ಯಾವುದೇ ಅನುಮಾನ ಇರಲ್ಲ. ಅಲ್ಲ, ಈಗ ಆಲ್ರೆಡಿ 3ನೇ ಸ್ಥಾನದಲ್ಲಿ ಇದೀವಿ, 3-4 ಇದೀವಿ ನಾವು. ಫಸ್ಟ್ ಒನ್ ಬರ್ಬೇಕು ಅಂದ್ರೆ ಜನಸಂಖ್ಯೆ ಇಲ್ಲ, ಇದು ಸುಳ್ಳು. ಇದು ಮೊದಲನೇ ಸ್ಥಾನದಲ್ಲಿ ಇದ್ದೀವಿ, 3ನೇ ಸ್ಥಾನದಲ್ಲಿ ಇದ್ದೀವಿ, ಇವೆಲ್ಲ ಸುಳ್ಳು. ದೇಶ ಯಾವಾಗ ದೇಶ ಸಾಲಗಾರ ರಾಷ್ಟ್ರದಲ್ಲಿ ಈಗ ಇಂಡಿಯಾ ಎಷ್ಟನೇ ಸ್ಥಾನದಲ್ಲಿ ಇದೆ ಅನ್ನೋದನ್ನ ಫಸ್ಟ್ ಚರ್ಚೆ ಮಾಡ್ಬೇಕು. ಖಂಡಿತ. ಇವತ್ತು ಭಾರತ ದೇಶ ಸಾಲಗಾರ ನಾವು ಎಲ್ಲಿ ಚರ್ಚೆ ಮಾಡ್ತೀವಿ ಅಂದ್ರೆ, ಎಲ್ಲಿ ನೋಡ್ತೀವಿ ಅಂದ್ರೆ ಆನ್ಲೈನ್ ನೋಡ್ತೀವಿ. ಆನ್ಲೈನ್ ಮುಖ್ಯ ಅಲ್ಲ. ಇವತ್ತು ಎಲ್ಲಾನು ಏನಾಗ್ತಾ ಇದೆ ಅಂದ್ರೆ, ಯಾರು ಇವತ್ತು ಸತ್ಯವಂತರಿಲ್ಲ. ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಯಾವ್ದೇ ಪಕ್ಷಿಕ ಯಾವ್ದು ಫೀಲ್ಡ್ ಆಗೋದು, ರಾಜ್ಯ ಆಗೋದು, ಯಾವ್ದಾದ್ರು ಇರ್ಬೋದು, ಎಲ್ಲಾರು ಸಾಲಗಾರರಾಗಿ ಇವತ್ತು ನಿರ್ವಹಿಸ್ತಾ ಇರೋದು. ಸಾಲ ಮುಕ್ತವಾಗಿ ತೀರ್ಸಿದಂತ ಪ್ರಧಾನಿ ಯಾರು ಇದ್ರೆ ಅದು ವಾಜಪೇಯಿ ಒಬ್ರು ಮಾತ್ರ. ಈ ದೇಶದ ಸಾಲನ ತೀರ್ಸ್ಬೇಕು ಅಂತ ಪಣ ತೊಟ್ಟಕ್ಕೆ ಹೋದಂತ ವ್ಯಕ್ತಿ ಅಂದ್ರೆ ಅದು ವಾಜಪೇಯಿ ಒಬ್ರು ಮಾತ್ರ. ಇನ್ನ ಯಾವ ವ್ಯಕ್ತಿಗಳು ಸಹ ದೇಶದ ಸಾಲನ ಹೆಚ್ಚು ಅವತ್ತು ಯಾವುದೇ ಕಾರಣಕ್ಕೂ ಸಾಲನ ತೀರ್ಸ್ಬೇಕು ಅನ್ನೋ ಒಂದು ಪ್ರಜ್ಞೆ ಇಲ್ಲದಿರೋಂತ ರಾಜಕಾರಣಿಗಳೇ ಹೆಚ್ಚು ಹುಡ್ಕತಾ ಇದ್ದಾರೆ. ಇದೇ ದೇಶಕ್ಕೆ ಮೊದಲನೇ ಗಂಡಾಂತರ. ನಮಸ್ಕಾರ ಸರ್. ನಮಸ್ಕಾರ ಎಲ್ರಿಗೂ. ಇಷ್ಟೇ ವಿಚಾರ ನಾವು ಇಷ್ಟು ಚರ್ಚೆ ಮಾಡಿದ್ದೇನು ಅಂತಂದ್ರೆ, ಇವತ್ತು ಯುವ ಶಕ್ತಿ ಎಚ್ಚೆತ್ಕೊಬೇಕು. ಮತ್ತೆ ನಾವೇನ್ ಮಾಡ್ತೀವಿ ಅಂದ್ರೆ, ಕೆಲವೊಂದು ವಿಚಾರ ಬೇರೆಯವ್ರನ್ನ ಕೆಲಸಕ್ಕೆ ಟ್ರೈ ಮಾಡ್ತೀವಿ. ಅವ್ರಿಗೆ ಬ್ಯಾನರ್ ಕಟ್ಟೋದು, ಅದೇ ವ್ಯಕ್ತಿ ಯಾಕೆ ನಾನ್ ನಿಂತ್ಕೊಂಡು ನನ್ನ ಕುಟುಂಬ, ನಮ್ಮ ಒಂದು ಸಮಾಜ ಇದೆ, ನಮ್ಮನ್ನು ಕೂಡ ಗುರುತಿಸುತ್ತೆ ಅನ್ನೋದು ಯಾಕೆ ಮಾಡಲ್ಲ ಅನ್ನೋದು ನನ್ನ ಒಂದು ಪ್ರಶ್ನೆ. ಜೊತೆಗೆ ಯುವಕರು ಎಚ್ಚೆತ್ಕೊಬೇಕು. ಪ್ರತಿಯೊಂದಕ್ಕೂ ಯಾಕೆ ಏನು ಬೇಡ ಬೇಕು ಅನ್ನೋದನ್ನ ಕೇಳೋಂಥದ್ದು ಆದ್ರೆ ಮಾತ್ರ ನಮ್ಮ ಭಾರತ ದೇಶದ ಎಲ್ಲಾ ರೀತಿಯಾದ ಸಮಸ್ಯೆಗಳು ನಿವಾರಣೆ ಆಗೋ ಕೂಡ ಕಾರಣ ಆಗುತ್ತೆ. ನಮಸ್ಕಾರ. ಇಷ್ಟು 3 ಜನ ಏನು ನಾವು ಚರ್ಚೆ ಮಾಡಿದ್ವಿ, ಕೇವಲ ಒಂದು ಚರ್ಚೆ ಅಲ್ಲ, ಒಂದು ಮಾನಸಿಕವಾದಂತ ಜನಗಳಿಗೆ ಬರುವಂತ ಒಂದು ಪ್ರಜ್ಞೆ ಆಗಿ ಮೂಡ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದಷ್ಟು ಚರ್ಚೆಗಳ ಮೂಲಕ ಇವತ್ತು ಭ್ರಷ್ಟಾಚಾರ ಯಾವ್ದ್ರಲ್ಲಿ ಇದೆ ಅನ್ನೋದು ಒಂದು ಸಣ್ಣ ಸೂಜಿ ಮನೆಯಷ್ಟು ಕೂಡ ನಾವು ಮಾತಾಡೋದು ಅಷ್ಟೇ. ಹಾಗಾಗಿ ಸಾರ್ವಜನಿಕರು ಎಚ್ಚೆತ್ಕೋಬೇಕು. ಮಾಹಿತಿಗಳನ್ನ ಆದಷ್ಟು ತಾವು ಯಾವಾಗ ಸಂಬಂಧಪಟ್ಟ ಇಲಾಖೆಗಳಿಗೆ ತಾವು ಹೋಗಿ ಕೇಳುವಂತಾಗಬೇಕು. ನಮಸ್ಕಾರ. ಥ್ಯಾಂಕ್ ಯು.